ಅಧ್ಯಕ್ಷರು, ರಾಜ್ಯದ ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರು ಮತ್ತು ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಾನ್ಯ ಗೋವಿಂದರಾಜುರವರೇ, ನಮ್ಮ ಇಲಾಖೆಯ ಕ್ರೀಡಾ ಸಂಸ್ಥೆಯ ಆಯುಕ್ತರು ಮತ್ತು ರಾಜ್ಯದಲ್ಲಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀ ಅನುಚೇತ್ ಅವರೇ, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಇಂದಿನ ನ್ಯಾಷನಲ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಸ್ ಎಲ್ಲ ಮುಂದೆ ಎಲ್ಲ ಕೂತಿದ್ದಾರೆ ಮತ್ತು ಇವತ್ತು ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ ಬ್ರಾನ್ಸ್, ಸಿಲ್ವರ್ ಮೆಡಲ್ಸ್ಗಳನ್ನು ತೆಗೆದುಕೊಂಡು ಭಾಗವಹಿಸಿ ಇವತ್ತು ರಾಜ್ಯಕ್ಕೆ ಕೀರ್ತಿಯನ್ನು ತಂದಿರತಕ್ಕಂಥ ಎಲ್ಲ ಬಾಸ್ಕೆಟ್ಬಾಲ್ ಕ್ರೀಡಾಪಟುಗಳೇ, ಮಾಧ್ಯಮ ಸ್ನೇಹಿತರೆ, ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಮಾನ್ಯ ಗೋವಿಂದರಾಜು ಅವರು ನನ್ನ ಸ್ನೇಹ ಸುಮಾರು 40 ವರ್ಷದ ಸ್ನೇಹ. ಬಹುಶಃ ಕ್ರೀಡೆಯಲ್ಲಿ, ಯಾವುದೇ ಕ್ರೀಡೆಯಲ್ಲಿ ಒಬ್ಬರು ಇಷ್ಟು ಆಸಕ್ತಿಯನ್ನ ತಗೊಂಡು ತನ್ನ ಇಡೀ ಸಮಯವನ್ನ ಅದಕ್ಕಾಗಿ ಡೆಡಿಕೇಟ್ ಮಾಡ್ತಕ್ಕಂಥವ್ರನ್ನ ನಾನು ನೋಡಿದ್ದು ಮೊದಲನೇದಾಗಿ ಗೋವಿಂದರಾಜು ಅವರು. ಇನ್ನೊಬ್ರು ಎರಡನೇವ್ರು ನೋಡ್ಲಿಲ್ಲ. ಕರ್ನಾಟಕ ಸ್ಪೋರ್ಟ್ಸ್ ನಲ್ಲಿ ಇನ್ನೊಬ್ಬರನ್ನ ನಾನು ನೋಡ್ಲಿಲ್ಲ. ಎರಡನೇವ್ರು ಅಂದ್ರೆ ನಾನೇ ಹೇಳ್ಕೋಬೇಕಷ್ಟೆ. ಭವಿಷ್ಯ ಇವತ್ತೇನಾದ್ರೂ ಬಾಸ್ಕೆಟ್ಬಾಲ್ ಕರ್ನಾಟಕದಲ್ಲಿ ಬೆಳೆದಿದೆ ಅಂತ ಹೇಳಿದ್ರೆ ಮುಖ್ಯ ಕಾರಣ ಗೋವಿಂದರಾಜು. ಬಹುಶಃ ಇದು ಅತಿಶಯೋಕ್ತಿ ಆಗೋದಿಲ್ಲ. ಅವರಿಗೆ ಏನಾದ್ರೂ ಒಂದು ಕೆಲಸ ಹಿಡಿದ್ರೆ ಆ ಕೆಲಸವನ್ನ ಅವರು ಪ್ರಾಮಾಣಿಕವಾಗಿ ಸಂಪೂರ್ಣವಾಗಿ ಮಾಡದೇ ಇದ್ರೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಇವತ್ತು ಇಂಡೋರ್ ಸ್ಟೇಡಿಯಂ ಇರ್ಬೋದು ಬಾಸ್ಕೆಟ್ಬಾಲ್ಗೆ, ಅಥವಾ ಬೇರೆ ಬೇರೆ ಕಡೆಯಲ್ಲೂ ಕೂಡ ಬಾಸ್ಕೆಟ್ಬಾಲ್ ಪ್ರಮೋಷನ್ ಮಾಡ್ತಕ್ಕಂಥದ್ದು ಇರ್ಬೋದು. ಅವರು ತಾನು ಸ್ವತಃ ಆಸಕ್ತಿಯನ್ನ ತೆಗೆದುಕೊಂಡು ಅವರು ಇವತ್ತು ಬಾಸ್ಕೆಟ್ಬಾಲ್ ಕರ್ನಾಟಕದಲ್ಲಿ ಬೆಳೆಯೋದಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತ ಹೇಳಿ ಬಹಳ ಸಂತೋಷದಿಂದ ನಾನು ಈ ಮಾತನ್ನು ಹೇಳಬೇಕಾಗ್ತದೆ. ಬರೀ ಅಷ್ಟೇ ಅಲ್ಲ, ಅವರು ಯಾವುದೇ ಕ್ರೀಡೆಗೆ ಒಬ್ಬ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷರಾಗಿ ಯಾವುದೇ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಬಂದಂತ ಸಂದರ್ಭದಲ್ಲಿ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇರ್ಬೋದು, ಅವ್ರ ಹಿಂದೆ ಮುಖ್ಯಮಂತ್ರಿಗಳು ಯಾರೆಲ್ಲ ಮುಖ್ಯಮಂತ್ರಿಗಳಾಗಿದ್ರು ಒಂದಲ್ಲ ಒಂದು ರೀತಿಯಲ್ಲಿ ಅವರನ್ನ ಕ್ರೀಡೆಗೆ ತೊಡಗಿಸ್ಕೊಂಡು ಅವರ ಮನವೊಲಿಸಿ ಅವರಿಂದ ಕರ್ನಾಟಕದಲ್ಲಿ ಎಲ್ಲ ಕ್ರೀಡೆಗಳಿಗೂ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ಅವರು ಕ್ರಮ ತಗೊಂಡಿದ್ದಾರೆ. ಹಿಂದೆ SM ಕೃಷ್ಣ ಅವರಿದ್ದಾಗಲಿ ಅಥವಾ ಬೇರೆ ಬೇರೆ ಮುಖ್ಯಮಂತ್ರಿಗಳು ಅವರೆಲ್ಲರನ್ನೂ ಕೂಡ ಮನವೊಲಿಸಿ ಅವರು ರಾಜ್ಯದಲ್ಲಿ ಕ್ರೀಡೆ ಬೆಳೆಯೋದಕ್ಕೆ ಕಾರಣೀಭೂತರಾಗಿದ್ದಾರೆ. ಕಳೆದ ಮುಖ್ಯಮಂತ್ರಿಗಳು 8 ವರ್ಷ ಕ್ರೀಡೆಗೆ ಬಹುಶಃ ಏನಾದ್ರೂ ಪ್ರೋತ್ಸಾಹ ಸರ್ಕಾರದಿಂದ ಸಿಕ್ಕಿದ್ರೆ ಅದು 8 ವರ್ಷ ಸಿದ್ದರಾಮಯ್ಯನವರು ಇವರು ಏನ್ ಹೇಳಿದ್ರೆ ಅದನ್ನ ಮಾಡಿದ್ದಾರೆ. ಯಾವುದನ್ನ ಬಜೆಟ್ ನಲ್ಲಿ ಸೇರಿಸ್ಬೇಕು ಕ್ರೀಡೆಗೆ ಅಂತ ಹೇಳಿದಾಗ ಅದನ್ನ ಅವರು ಬಜೆಟ್ ನಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ಮುಖ್ಯ ಕಾರಣ ಗೋವಿಂದರಾಜು ಅವರು ಬರೀ ಬಾಸ್ಕೆಟ್ಬಾಲಿಗೆ ಅಷ್ಟೇ ಮಾಡಲಿಲ್ಲ, ಇಡೀ ಕರ್ನಾಟಕದಲ್ಲಿ ಕ್ರೀಡೆಗೆ ಏನೆಲ್ಲ ಪ್ರೋತ್ಸಾಹ ಕೊಡ್ಬೇಕು ಅದನ್ನ ಮಾಡಿದ್ರು. ಇವತ್ತು ಬರ್ತೀನಿ, ಅದಕ್ಕೂ ಬರ್ತಾ ಇದ್ದೇನೆ. ಕ್ರೀಡೆಗೆ ಪ್ರೋತ್ಸಾಹ ಕೊಡ್ಬೇಕು ಅನ್ನುವಾಗ ನಾವು ರಾಜ್ಯದಲ್ಲಿ ರಿಕ್ರೂಟ್ಮೆಂಟ್ ಮಾಡುವಾಗ ಹೆಚ್ಚಿನ ಅಂಶ ಪೊಲೀಸ್ ಇಲಾಖೆಗೆ ಸ್ಪೋರ್ಟ್ಸ್ಗೂ ಪೊಲೀಸ್ ಇಲಾಖೆಗೂ ಸಂಬಂಧ ಜಾಸ್ತಿ.
ಬಹಳ ಜನ ಪೊಲೀಸ್ ಇಲಾಖೆ ವತಿಯಿಂದ ಕ್ರೀಡೆಗೆ ಬೇರೆ ಬೇರೆ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇದ್ರು. ಹಾಕಿ ಇರ್ಬೋದು, ಅಥ್ಲೆಟಿಕ್ಸ್ ಇರ್ಬೋದು, ಬ್ಯಾಸ್ಕೆಟ್ ಬಾಲ್ ಇರ್ಬೋದು, ಯಾವುದೇ ಕ್ರೀಡೆಗೆ ಪೊಲೀಸ್ ಇಲಾಖೆಯಿಂದ ಭಾಗವಹಿಸ್ತಾ ಇದ್ರು. ಅದಕ್ಕೆ ಗೋವಿಂದರಾಜು ಅವರು ರೆಕ್ರೂಟ್ಮೆಂಟ್ ಅಲ್ಲಿ, ಪೊಲೀಸ್ ರೆಕ್ರೂಟ್ಮೆಂಟ್ ನಲ್ಲಿ ಸರ್ಕಾರದಲ್ಲಿ 2% ಅನ್ನ ರಿಸರ್ವ್ ಮಾಡಬೇಕು ಅಂತ ಹೇಳಿ ಅದನ್ನ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಮೊದಲನೇದಾಗಿ ಅದು ಮಾಡಿದ್ರು. ಆಮೇಲೆ ಅಷ್ಟಾಲಿಲ್ಲ ಅಂತೇಳಿ ಮತ್ತೆ ಒತ್ತಾಯ ಮಾಡಿ 3% ಮಾಡಿದ್ರು. ಸುಮಾರು ನಮಗೆ ಗೊತ್ತಿದ್ದಾಗೆ ಕಳೆದ ನಾನು ಪೊಲೀಸ್ ಮಂತ್ರಿ ಆಗಿದ್ದಾಗ ಬಹಳಷ್ಟು ಜನರನ್ನ ನಾವು ರೆಕ್ರೂಟ್ಮೆಂಟ್ ಅಲ್ಲಿ ಮಾಡಿದ್ವಿ. ಸಬ್ ಇನ್ಸ್ಪೆಕ್ಟ್ರು, ಕಾನ್ಸ್ಟೇಬಲ್ಸು, ಮತ್ತೆ ಯಾರು ಮೆಡಲಿಸ್ಟ್ ಇದ್ದಾರೆ, ಮೆಡಲಿಸ್ಟ್ಗೆ ಸರ್ಕಾರದಲ್ಲಿ ಡೈರೆಕ್ಟ್ ರಿಕ್ರೂಟ್ಮೆಂಟ್, ಅವ್ರು ಯಾವ ಇಂಟರ್ವ್ಯೂ ಹೋಗಂಗಿಲ್ಲ, ಯಾವ ಅಪ್ಲಿಕೇಶನ್ ಹಾಕೋಂಗಿಲ್ಲ. ನೀವು ಚಾಂಪಿಯನ್ಸ್ ಗಳಾಗಿ ಬಂದ್ರೆ ಡೈರೆಕ್ಟ್ ಆಗಿ ರೆಕ್ರೂಟ್ಮೆಂಟ್ ಮಾಡತಕ್ಕಂತ ಪದ್ಧತಿಯನ್ನು ಕೂಡ ಇವತ್ತು ಸರ್ಕಾರದಲ್ಲಿ ಮಾಡಿದೆ. ಈಗಾಗಲೇ ಎಕ್ಸೈಸ್ ಸೂಪರಿಂಟೆಂಡೆಂಟ್ಸು ಅವರೆಲ್ಲ ಆಗಿದ್ದಾರೆ. ಜೊತೆಗೆ ಇದಷ್ಟೇ ಸಾಲದು ಅಂತೇಳಿ ಎಲ್ಲಾ ಇಲಾಖೆಗೂ ಮಾಡ್ಬೇಕು ಅಂತ ಮಾಡಿದ್ವಿ. ಇವತ್ತು ನಾವೇನು ಈ 72,000 ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಹೊರಟಿದ್ದೀವಿ. ಅದರಲ್ಲಿ 2% ಎಲ್ಲಾ ಇಲಾಖೆಯಲ್ಲೂ ಸ್ಪೋರ್ಟ್ಸ್ ಮೆನ್ಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೇವೆ. ಬಹುಶಃ ಬಹಳಷ್ಟು ಸರ್ಕಾರಗಳು ಇದನ್ನ ರಾಜ್ಯದಲ್ಲಿ, ದೇಶದಲ್ಲಿ ಮಾಡಿಲ್ಲ. ನಮ್ಮ ರಾಜ್ಯದಲ್ಲಿ 2% ಎಲ್ಲಾ ಇಲಾಖೆಗೆ ಮಾಡಿದೆ, ಪೊಲೀಸ್ ಇಲಾಖೆಗೆ ಮಾತ್ರ 3% ಮಾಡಿದೆ. ಆಮೇಲೆ ಪ್ರೈಸ್ ಮನಿಯನ್ನ ಇನ್ಕ್ರೀಸ್ ಮಾಡ್ತಾರೆ. ಮೊನ್ನೆ ತಾನೆ ಕಾಮನ್ವೆಲ್ತ್ ಹೋಗುವಾಗ ಅನುಚೇತ್ ಅವರು ನಾವು ಮಾತಾಡ್ಕೊಂಡು ಯಾರೆಲ್ಲ ಭಾಗವಹಿಸ್ತಾರೆ, ಜಸ್ಟ್ ಪಾರ್ಟಿಸಿಪೆಂಟ್ಸ್, ಅವರಿಗೆ ನಾವು 5 ಲಕ್ಷ ರೂಪಾಯಿ ಕೊಟ್ಟು ಅವ್ರು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ 5 ಲಕ್ಷ ರೂಪಾಯಿಯನ್ನ ಕೊಡ್ತಕ್ಕಂತ ವ್ಯವಸ್ಥೆ ಮಾಡಿ. ಆಮೇಲೆ ಮೆಡಲಿಸ್ಟ್ ಆದ್ರೆ ಅವರಿಗೆ 15 ಲಕ್ಷ ರೂಪಾಯಿಯನ್ನ ಕೊಡ್ತಕ್ಕಂಥದ್ದು. ಈಗ ನಮ್ಮ ಪ್ಯಾರಾ ಇದರಲ್ಲಿ ಶಿಲ್ಪ ಅಂತೇಳಿ ಮೈಸೂರಿನ ಹೆಣ್ಮಗಳು, ಅವಳಿಗೆ ಎತ್ಕೊಂಡು ಬಂದಿದ್ದ ಜಾವ್ಲಿನ್ ಅಲ್ಲ, ಶಾರ್ಟ್ ಪುಟ್ ಅಲ್ಲಿ ಬ್ರಾಂಜ್ ಮೆಡಲ್ ತಗೊಂಡಿದ್ದಾರೆ. ಅವರಿಗೆ 15 ಲಕ್ಷ ರೂಪಾಯಿಯನ್ನ ಈಗಾಗಲೇ ನಾವು ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ರಾಜ್ಯ ಅಥವಾ ಸಂಸ್ಥೆಗಳು ಉತ್ತೇಜನ ಮಾಡುವಂತದ್ದು ಒಂದು ಭಾಗ, ಆದ್ರೆ ನಿಮ್ಮ ಡೆಡಿಕೇಶನ್ ಏನಿರಬೇಕು. Sports is not just easy going thing. You have to dedicate yourself, you have to do the hard work, and then focus on the game. Whatever you do, whether it is basketball, whether it is athletics, whether it is hockey or any game, you will have to focus on that. Dedicate yourself. ಈ ಸುಮ್ಮನೆ ಆಟ ಆಡ್ಕೊಂಡು ನಾವು ಟ್ರ್ಯಾಕ್ ಸೂಟ್ ಹಾಕೊಂಡು ಶೋಕಿ ಮಾಡ್ಕೊಂಡು ಓಡಾಡಿದ್ರೆ ಬರೋದಿಲ್ಲ. ನನ್ನ ಮೈ ಓನ್ ಎಕ್ಸಾಂಪಲ್, ನಾನು ಅಥ್ಲೆಟಿಕ್ಸ್ ಅಲ್ಲಿ ಶಾಲೆಯಿಂದನೂ ಕೂಡ ಅಥ್ಲೆಟಿಕ್ಸ್ ಅಲ್ಲಿ ನಾನು ಬರ್ತಾ ಇದ್ದೆ. ಆಮೇಲೆ ನ್ಯಾಷನಲ್ಸ್ ಲೆವೆಲ್ಸಿಗೆ ಬಂದ ಮೇಲೆ ಒಂದ್ ದಿವಸ ನಾನೇ ಕೂತ್ಕೊಂಡು ಯೋಚನೆ ಮಾಡಿದೆ, ವೈ ಆಮ್ ಐ ರನ್ನಿಂಗ್ ಲೈಕ್ ಎ ಬ್ಲಡಿ ಫೂಲ್, ಅಟ್ಲೀಸ್ಟ್ ಐ ಮಸ್ಟ್ ಡೂ ಸಮಥಿಂಗ್, ಐ ಮಸ್ಟ್ ಗೆಟ್ ಸಮ್ ಚಾಂಪಿಯನ್ಶಿಪ್ ಅಂತ ಹೇಳಿ ನಾನು ಬಹಳಷ್ಟು ಇನ್ಸ್ಪೈಟ್ ಆಫ್ ಆಲ್ ನಾವೆಲ್ಲ ಪ್ರೊಫೆಷನಲ್ ಕೋರ್ಸಸ್ ಅಲ್ಲಿ ಓದಂತವ್ರು, in spite of my academic things, ಡೆಡಿಕೇಟ್ ಮಾಡಿ ನಾವು ನ್ಯಾಷನಲ್ಸ್ ಅಲ್ಲಿ ಬರುವಂತ ರೀತಿಯಲ್ಲಿ ಆಯ್ತು. ಐ ವಾಸ್ ಆಲ್ಸೋ ಶಾರ್ಟ್ ಲಿಸ್ಟೆಡ್ ಫಾರ್ 1980 Olympics, but I could not go. I went to Australia for my studies. ಈ ಸುಂದರ ಕಾರ್ಯಕ್ರಮದ ವಿಶೇಷವಾಗಿ ನಮ್ಮ ಮುಖ್ಯ ಅತಿಥಿಯಾಗಿ ಬಂದಿರುವ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಮತ್ತು ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷರು, ಅವರು ಒಬ್ಬ ಕ್ರೀಡಾಪಟುನೇ. ಅವರ ಕಾಲೇಜ್ ಯೂನಿವರ್ಸಿಟಿನಲ್ಲಿ ಅವ್ರದ್ದು ರೆಕಾರ್ಡ್ ಬ್ರೇಕ್ ಇನ್ನೂ ಯಾರು ಮಾಡಿಲ್ಲ 100 ಮೀಟರ್ ಸ್ಪ್ರಿಂಟ್ ಅಲ್ಲಿ. ಹಾಗಾಗಿ ಅವರು ಕ್ರೀಡೆಗೆ ಬಹಳ ಮಾಡಿಸಿದಂಥ ವ್ಯಕ್ತಿಯಾಗಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆಗೆ ಅವರಿಗೆ ಕ್ರೀಡಾ ಇಲಾಖೆಯನ್ನು ಕೊಟ್ಟಿದೆ ಸರ್ಕಾರ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಅವರು ಬಂದಿರೋದು ವಿಶೇಷವಾದ ಒಂದು ಮೆರುಗನ್ನು ಕೊಟ್ಟಿದೆ. ಹಾಗೂ ಕ್ರೀಡಾ ಇಲಾಖೆ ಆಯುಕ್ತರಾದಂಥ ಶ್ರೀ ಅನುಚೇತ್ ಅವರು ರಿಯಲ್ ಸ್ಪೋರ್ಟ್ಸ್ ತರಾನೇ ಬಂದಿದ್ದಾರೆ ಇವತ್ತು.
ಅವರು ಕ್ರೀಡಾಪಟುನೇ. ಇವತ್ತು ನಮ್ಮ ರಾಜ್ಯದ ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟದಲ್ಲಿ 76ನೇ ರಾಷ್ಟ್ರೀಯ ಜೂನಿಯರ್ ಬಾಸ್ಕೆಟ್ಬಾಲ್ನಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿರೋದು 40 ವರ್ಷ ಆದಮೇಲೆ ಪಡೆದಿದ್ದಾರೆ. ಇದು ನಮಗೆಲ್ಲ ವಿಚಾರ. ಅವ್ರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಸಾಲದಿಲ್ಲ. ಅದರಿಂದ ಅವರು ಟೀಮ್ ಹೋಗುವಾಗ ಆಯ್ತು, ತಾವು ಇದ್ರೆ ಅನ್ಸುತ್ತೆ 7.5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ವಿ ಕ್ಯಾಶ್ ಪ್ರೈಸ್. ಅವ್ರು ವಾಪಸ್ ಗೆದ್ಕೊಂಡು ಬಂದಾಗ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ. ಮತ್ತೆ ತುಂಬಾ ಚೆನ್ನಾಗಿ ಅವ್ರಿಗೆ ಸ್ಪೆಷಲ್ ಟ್ರ್ಯಾಕ್ ಶೂಟು, ನೈಕಿ ಶೂಸ್ ಹೇಳ್ಬಿಡಿ, ಅದನ್ನು ಕೊಟ್ಟಿದ್ದೀವಿ. ಬೇಡ ಅಂತ ಹೇಳಿದ್ರು, ವಿನ್ನರ್ಸ್ ಆಗಿರೋದು. ಮತ್ತೆ ನಮ್ಮ ಕಾರ್ಯಕ್ರಮಗಳಿಗೆಲ್ಲ ಮಹಿಳೆಯರು ಅವರು ಅದನ್ನ Under-16 ನಲ್ಲಿ ನನ್ನ ಭಾವನೆ 2ನೇ ಸ್ಥಾನ ಪಡೆದಿದ್ದಾರೆ. ಅವ್ರಿಗೂ ನನ್ನ ಅಭಿನಂದನೆಗಳು. ಇದನ್ನ ಕಡಿವಾಣ ಮತ್ತೆ 3on3 Under-23 ಸ್ಟ್ರಕ್ಚರ್ನ ಇಂಪ್ರೂವ್ ಮಾಡಬೇಕು. ಮೆನ್ ಅಂಡ್ ವುಮೆನ್ ಎರಡೂ ಬ್ರಾಂಚ್ ಮೆಡಲ್ ಮಾಡಿದ್ದಾರೆ. ಜಾಸ್ತಿ ಅವ್ರಿಗೂ ನನ್ನ ಅಭಿನಂದನೆಗಳು. ನನಗೆ ಇವ್ರಿಗೆಲ್ಲ ಸನ್ಮಾನ ಮಾಡಬೇಕು ಅಂತೇಳಿ 2 ತಿಂಗಳಿಂದ ವೇಟ್ ಮಾಡ್ತಾ ಇದ್ವಿ. ಬಿಕಾಸ್ ಆಫ್ ಸರ್ಟನ್ ರೀಸನ್ಸ್ ಪ್ರತಿಯೊಂದು ಟೈಮ್ ಆಗಿರ್ಲಿಲ್ಲ, ಕೂಡ ಬರ್ಲಿಲ್ಲ. ಆಮೇಲೆ ಒಂದು ಯೋಚನೆ ಬಂತು, ಇವ್ರ ಜೊತೆಗೆ ನಮ್ಮ ಎಲ್ಲ ಮಾಜಿ ಬಾಸ್ಕೆಟ್ಬಾಲ್ ಕ್ರೀಡಾಪಟುಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿರೋರನ್ನ ಮತ್ತು ಪ್ರೆಸೆಂಟ್ ಇರೋ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ನಾನು ಕರೆದು ಅವ್ರಿಗೂ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ನಮ್ಮ ಕಡಂಬಿ ರಾಜಗೋಪಾಲ್ ಇದ್ದಾರೆ, ಪಾರ್ಸಾರ್ಥ್ ಇದ್ದಾರೆ, ದಿಲೀಪ್ ಇದ್ದಾರೆ, ಒಲಿಂಪಿಯನ್ ರಾಜನ್ ಇದ್ದಾರೆ, ಅದೇ ರೀತಿ ನಮ್ಮ ಗಣೇಶ್ ಇದ್ದಾರೆ. ಬಹಳಷ್ಟು ಜನ ಎಲ್ಲ ಫಾರ್ಮರ್ ಇಂಟರ್ನ್ಯಾಷನಲ್ ಗೌತಮ್, ಗಣೇಶ್, ಚಂದ್ರಪ್ಪ ಇವನ್ನೆಲ್ಲ ನೋಡಿದಾಗ ಬಾಸ್ಕೆಟ್ಬಾಲ್ ಪ್ಲೇಯರ್ಸ್ಗೆ ಸ್ಫೂರ್ತಿ ಆಗ್ಬೇಕು. ಇವರು ಯಾವ ರೀತಿ ಕಷ್ಟಪಟ್ಟು ಆಡ್ತಾ ಇದ್ರು, ಅವತ್ತಿನ ದಿವಸ ಎಷ್ಟು ಫೆಸಿಲಿಟಿ ಇತ್ತು ಬಾಸ್ಕೆಟ್ಬಾಲ್ಗೆ. ಇವತ್ತು ನಮ್ಮ ಬಾಸ್ಕೆಟ್ಬಾಲ್ ಸಂಸ್ಥೆ ಫ್ಲೈಟ್ ಅಲ್ಲಿ ವಿಮಾನದಲ್ಲಿ ಕಳಿಸ್ತೀವಿ ಎಲ್ಲ ನ್ಯಾಷನಲ್ ಚಾಂಪಿಯನ್ಶಿಪ್ ಪ್ಲೇಯರ್ಸ್ನ. ಯಾವುದೇ ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ಹಿಂದೆ ಎಲ್ಲ ಟ್ರೈನ್ ನಲ್ಲಿ ಹೋಗ್ಬೇಕಾಗಿತ್ತು, ಅನ್ರಿಸರ್ವ್ಡ್ ಕಂಪಾರ್ಟ್ಮೆಂಟ್. ಈಗ ಆ ಒಂದು ಪರಿಸ್ಥಿತಿ ಇಲ್ಲ. ಬರೀ ಶಾರ್ಟ್ ಡಿಸ್ಟೆನ್ಸ್ ಒಂದು ಬಿಟ್ರೆ ಮತ್ತೆಲ್ಲ ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ಫ್ಲೈಟಲ್ಲಿ ಕಳಿಸುವಂಥ ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡಿದ್ದೀವಿ. ಇದೆಲ್ಲದಕ್ಕಿಂತ ಹೆಚ್ಚಿಗೆ ನಮ್ಮ ರಾಜ್ಯದಲ್ಲಿ ಯುವಕರು Under-14, Under-16 and 18, they are performing excellent performance they are giving, for which our coaches, trainers and our physiotherapy ಇವರೆಲ್ಲಾನು ಕಾರಣ ಅಂತ ಹೇಳ್ಬೇಕಾಗುತ್ತೆ. ನಮ್ಮಲ್ಲಿ ಸರ್ಕಾರ ಅವ್ರಿಗೆ ಎಷ್ಟು ವ್ಯಾಪ್ತಿ ಇದೆಯೋ ಅಷ್ಟು ಸಹಾಯ ಮಾಡ್ತಾರೆ ಅಷ್ಟೇ. ಅದ್ರ ಮೇಲೆ ನಮ್ಮ ಸಂಸ್ಥೆಗಳು ನಾವೇನೆ ಮುಂದೆ ಬಂದು ಕ್ರೀಡೆಗೆ ಒತ್ತು ಕೊಡೋ ಕೆಲಸ ಮಾಡಬೇಕು. ಪ್ರತಿಯೊಂದನ್ನು ಸರ್ಕಾರನೇ ಕೊಡ್ತಾರೆ ಅಂತೇಳಿ ನಂಬ್ಕೊಂಡಿರೋದು ಆಗೋದಿಲ್ಲ. ಮತ್ತೆ ಸಾಕಷ್ಟು ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಇಂಡೋರ್ ಸ್ಟೇಡಿಯಂ ಮಾಡಿದ್ದಾರೆ, ಏರ್ ಕಂಡೀಷನಿಂಗ್. ಅಕ್ಟೋಬರ್ ತಿಂಗಳಲ್ಲಿ ಏಷ್ಯನ್ ಸೀನಿಯರ್ ವಿಮೆನ್ ಚಾಂಪಿಯನ್ಶಿಪ್ ಬೆಂಗಳೂರಿನಲ್ಲಿ ನಡೀತದೆ. ಇದು ಫಸ್ಟ್ ಸೀನಿಯರ್ ವಿಮೆನ್ ಚಾಂಪಿಯನ್ಶಿಪ್ ಅಕ್ಟೋಬರ್ 20ರಿಂದ 25ಕ್ಕೆ. ಇಟ್ಸ್ ಎ ಟಾಪ್ ಟೀಮ್ಸ್ ಆಫ್ ದಿ ಏಷ್ಯಾ ಪ್ಲೇಯಿಂಗ್ ಇನ್ ದಿಸ್ ಚಾಂಪಿಯನ್ಶಿಪ್. ಅದೇ ತರ ಕೋರ್ಮಂಗಲದಲ್ಲೂ ಏರ್ ಕಂಡೀಷನ್ ಮಾಡಿಕೊಟ್ಟಿದ್ದಾರೆ. ನಾನು ನಮ್ಮ ಉಪಮುಖ್ಯಮಂತ್ರಿಗಳು, ಕ್ರೀಡಾ ಸಚಿವರು ಮತ್ತು ಆಯುಕ್ತರಿಗೆ ಮನವಿ ಮಾಡೋದೇನಿದ್ರೆ, ಯಾವುದೇ ಫೆಸಿಲಿಟಿ ಕ್ರಿಯೇಟ್ ಮಾಡಿ ದಯಮಾಡಿ ನೀವು ಬೇರೆಯವ್ರಿಗೆ ಬಾಡಿಗೆ ಕೊಡೋದು ಮಾತ್ರ ನಿಲ್ಲಿಸಿ. ಬಟ್ ಆಲ್ರೆಡಿ ನೀವು ಜೀವೋ ಮಾಡಿದ್ದೀರ, ಸ್ಟೇಡಿಯಂನ ಯಾವುದೇ ಪ್ರೈವೇಟ್ ಪ್ರೋಗ್ರಾಮ್ ಕೊಡಬಾರ್ದು ಅಂತ ಜೀವೋ ಇದೆ. ಸ್ಪೈಟ್ ಆಫ್ ದಟ್ ಕೋರ್ಟ್ ಆರ್ಡರ್ನೂ ಇದೆ. ಆದ್ರೂ ಕೆಲವು ಟೈಮ್ ಏನಾಗುತ್ತೆ, ಒತ್ತಡಗಳು ಬಂದಾಗ ಕೊಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಬಂದು ಮಳೆ ಹೊಡೆದು ಬಿಡ್ತಾರೆ. ಅವ್ರಿಗೇನು ಗೊತ್ತಿರೋದಿಲ್ಲ. ಕೆಲಸ ಮಾಡೋರು
ಇವೆಂಟ್ ಮ್ಯಾನೇಜ್ಮೆಂಟ್ ತಗೊಂತಾರೆ, ಯಾರಿಗೂ ಕೊಡ್ತಾರೆ. ಅವ್ರೇನ್ ಮಾಡ್ತಾರೆ, ಮಳೆ ಹೊಡಿತಾರೆ, ದೊಡ್ಡ ದೊಡ್ಡ ಮಿಷಿನ್ ಹಾಕಿ ತಳ್ತಾರೆ, ಆ ಫ್ಲೋರಿಂಗ್ ಎಲ್ಲ ಹೊಟ್ಟೋಗ್ಬಿಡ್ತದೆ. ಆಮೇಲೆ ಅವ್ರು ಅದಕ್ಕೆ ಸೇಫ್ಟಿ ಮೆಜರ್ಸ್ ಮಾಡೋದಿಲ್ಲ, ಏನೋ ಅದ್ರ ಮೇಲೆ ಮ್ಯಾಟ್ ಹಾಕ್ಬೇಕು, ಇದು ಮಾಡ್ಬೇಕು ಅನ್ನೋದೇನು ಮಾಡೋದಿಲ್ಲ. ಸೊ ಹೀಗಾಗಿ ನಾವೇನು ಎಷ್ಟು ಕಷ್ಟಪಟ್ಟು ಇನ್ಫ್ರಾಸ್ಟ್ರಕ್ಚರ್ ಮಾಡಿರ್ತಾರೆ ಅದೆಲ್ಲಾನು ಹಾಳಾಗ್ತದೆ. ಈಗ ನಾವು 4ನೇ ಸರಿ ನಾವು ವುಡನ್ ಫ್ಲೋರಿಂಗ್ ಮಾಡಿಸ್ತೇವೆ ಇಲ್ಲಿ ಕಂಟಿನ್ಯೂ ಸರ್ ಈ ಕೋರ್ಮ ಸ್ವಲ್ಪ ವೆಯ್ಟ್ ಹೋಗಿ ಸರ್, ಬೇಗ ಬೇಗ ಸರ್. ತಗೊಂಡಿದ್ದು ಹಿಂಗ ಸರ್ ಇಲ್ಲಿ ಹೋಗಿ ಸರ್, ಬೇಗ ಬೇಗ ಸರ್. ಅವ್ರು ಕಾಣ್ತಾ ಇಲ್ಲ ಅವ್ರ ಫೇಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.